ನಮಸ್ಕಾರ ಎಲ್ಲರಿಗೂ. ಬನ್ನಿ, ಬೇಸಿಗೆ ರಜಾ ಬಂದೇ ಬಿಡ್ತು. ಬೇಸಿಗೆ ರಜಾ ಬಂತು ಅಂದ್ರೆ ಮಕ್ಕಳಿಗೆ ಮನೇಲಿ ಏನಾದ್ರೂ ಮಾಡ್ಕೊಡ್ಲೇಬೇಕು. ಹೊರಗಡೆ ತಂದು ತಿನ್ಸೋದ್ಕಿಂತ ನಾವೇ ಮನೇಲಿ ಸಿಂಪಲ್ ಆಗಿ ರುಚಿಕರವಾದಂತ ಆರೋಗ್ಯಕರವಾದಂತ ಮಾಡ್ಕೊಟ್ರೆ, ಬನ್ನಿ ಮಕ್ಕಳಿಗೆ ಇಷ್ಟವಾಗುವಂತ 4 ರೆಸಿಪಿಗಳನ್ನ ಇವತ್ತು ಮನೇಲಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಪನ್ನೀರ್ ಟಿಕ್ಕಾ ಒಂದು 250 ಗ್ರಾಮ್ ಅಷ್ಟು ನಾನು ಪನ್ನೀರನ್ನ ತಗೊಂಡಿದ್ದೀನಿ. ಅದನ್ನ ಕ್ಯೂಬ್ ಶೇಪ್ ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಗಲ ಆಗಿರ್ಬೋದು, ಇಲ್ಲ ತೆಳ್ಳಗಾದ್ರೂ ಆಗಿರ್ಬೋದು. ಎಷ್ಟು ಬೇಕು ಅಷ್ಟು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಹಾಗೆ ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಎಲ್ಲ ಬೀಜ ತೆಗೆದು ಅದನ್ನು ಸಹ ಅಗಲವಾಗಿ ಸ್ವಲ್ಪ ಶೇಪ್ ಅಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ. ಮೊಸರು, ಕಲ್ಸೋದಕ್ಕೆ ಮೊಸರು, ಹಾಗೆ ಕಡಲೆ ಹಿಟ್ಟು. ಮೊಸರು ಒಂದು 1/4 ಲೀಟರ್ ತಗೊಂಡಿದೀವಿ. ಕಡಲೆ ಹಿಟ್ಟನ್ನ ನಾವು ಒಂದು 3 ಸ್ಪೂನ್ ಅಷ್ಟು, ಲೆಮನ್ ಜ್ಯೂಸ್, ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಸ್ತೂರಿ ಮೆಂತೆ, ಚಾಟ್ ಮಸಾಲ, ಹಾಗೆ ಅರಿಶಿನ ಪುಡಿ ಇಷ್ಟನ್ನು ತಗೊಂಡಿದೀವಿ. ಹಾಗೆ ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಸಹ ನಾವು ತಗೊಂಡಿದೀವಿ. ಬನ್ನಿ ಇವಾಗ ಮಾಡೋಣ. ಮೊದಲಿಗೆ ನಾವು ಒಂದು ಪಾತ್ರೆಯನ್ನ ತಗೊಳ್ಳೋಣ. ಆ ಪಾತ್ರೆಗೆ ನಾವು ಮೊದಲಿಗೆ ಮೊಸರನ್ನ ಹಾಕೋಣ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡ್ಕೊಡ್ಬೋದು. ಹಾಗೆ ಮಕ್ಕಳು ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ಹೊರಗಡೆ ತಂದು ತಿನ್ಸೋದ್ಕಿಂತ ಮನೇಲೆ ಮಾಡ್ಕೊಟ್ರೆ ಎಷ್ಟು ರುಚಿ ಇರುತ್ತಲ್ವಾ. ಕಡಲೆ ಹಿಟ್ಟು, ಮೊಸರು ಮತ್ತು ಕಡಲೆ ಹಿಟ್ಟನ್ನ ಹಾಕಿ ಗಂಟು ಆಗದೆ ಇರೋ ಹಾಗೆ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡಿ ಗಟ್ಟಿ ಆಯ್ತು ಅಂದ್ರೆ, ಬೇಕು ಅಂದ್ರೆ ಮತ್ತೆ ನಾವು ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೂರ್ತಿ ಗಟ್ಟಿಗೂ ಇರಬಾರ್ದು, ತಳ್ಳಗೂ ಇರಬಾರ್ದು, ಮೀಡಿಯಂ ಆಗಿ ಇರಬೇಕು. ನೋಡಿ, ಇವಾಗ ಪೂರ್ತಿಯಾಗಿ ಕಲಸ್ಕೊಂಡಾಗಿದೆ. ನೆಕ್ಸ್ಟ್ ನಾವು ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆಂದ್ರೆ ಇವಕ್ಕೆಲ್ಲ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ ನಾನು ಒಂದು 2 ಸ್ಪೂನ್ ಅಷ್ಟು ಉಪ್ಪನ್ನ ಮಾತ್ರ ತಗೊಂಡಿದ್ದೀನಿ. ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಕಸ್ತೂರಿ ಮೆಂತೆ ಇಷ್ಟನ್ನು ನಾವು ಹಾಕಿ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲವನ್ನೂ ಸಹ ನಾವು ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಗರಂ ಮಸಾಲ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಗಂಟಾಗದೆ ಇರುವ ಹಾಗೆ, ಎಲ್ಲದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ತುವ ಹಾಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡಿದ ಮೇಲೆ ನಾವು ಏನು ಕ್ಯೂಬ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಪನ್ನೀರು, ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಎಲ್ಲವನ್ನೂ ಹಾಕೊಳ್ಳೋಣ. ಅದರೊಳಗೆ ನಾವು ಹಾಕೊಳ್ತಾ ಇದ್ದೀವಿ. ಎಲ್ಲವನ್ನೂ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಹಾಕಿ ನಾವು ಮಿಕ್ಸ್ ಮಾಡಿದ ಮೇಲೆ ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಎಲ್ಲವಕ್ಕೂ ಹತ್ತಬೇಕು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದ್ರೆ ಫ್ರೀಸರಲ್ಲಿ ಇಟ್ಟು ಇನ್ನೂ ಚೆನ್ನಾಗಿರುತ್ತೆ. ಕಲಸಿದ್ನ ಫ್ರೀಸರಲ್ಲಿ ಇಟ್ಟು ಆಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲವಕ್ಕೂ ನಾವು ಹತ್ತಬೇಕು, ಕ್ಲೀನಾಗಿ ಹತ್ತಬೇಕು. ನಾವಿವಾಗ ಬಾರ್ಬಿಕ್ಯೂನ ತಗೊಂಡಿದ್ದೀವಿ. ಸ್ವಲ್ಪ ದಪ್ಪನೇ ಇದೆ, ಸುಡೋದಕ್ಕೂ ಚೆನ್ನಾಗುತ್ತೆ. ಇವಕ್ಕೆ ನಾವು ಒಂದೊಂದಾಗಿ ಇದರೊಳಗೆ ಸೇರಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಪನ್ನೀರು ಎಲ್ಲವನ್ನೂ ಒಂದೊಂದಾಗಿ ಇದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮನೇಲೆ ನಾವು ರುಚಿಕರವಾದ ಮಾಡ್ಕೊಂಡು ತಿಂದ್ರೆ ಅಲ್ವಾ, 1 ತಿನ್ನೋರು 2 ಬೇಕಾದ್ರೂ ನಾವು ತಿನ್ಬೋದು. ಇಷ್ಟಪಟ್ಟು ಸಹ ತಿಂತಾರೆ. ಹೊರಗಡೆಯಿಂದ ತಂದು ತಿನ್ಸೋದ್ಕಿಂತ ಮನೇಲೆ ಸಿಂಪಲ್ ಆಗಿ ಮಾಡಿಕೊಟ್ರೆ ಎಷ್ಟು ರುಚಿ ಇರುತ್ತಲ್ವಾ, ಆರೋಗ್ಯವಾಗಿಯೂ ಸಹ ಇರ್ತಾರೆ. ಬನ್ನಿ, ಇವಾಗ ಪನ್ನೀರ್ ಟಿಕ್ಕಾನು ಸಹ ಎಲ್ಲವನ್ನೂ ಸಹ ನಾವು ಒಂದೊಂದಾಗಿ ಈಗ ಜೋಡಿಸಿದ್ದೀವಿ. ತುಂಬ ರುಚಿಕರವಾದಂಥ ಪನ್ನೀರ್ ಟಿಕ್ಕಾ ಅಂತಾನೆ ಹೇಳ್ಬೋದು. ಇದನ್ನ ನಾವು ಇವಾಗ 2ಕ್ಕೆ ನಾವು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ದೋಸೆ ಹಂಚು ತವವನ್ನ ನಾವು ಇಟ್ಟು ಅದರ ಮೇಲೆ ಬೆಣ್ಣೆ ಅಥವಾ ಎಣ್ಣೆ ಎರಡನ್ನೂ ಸಹ ಹಾಕೊಳ್ಳೋಣ. ಬಾರ್ಬಿಕ್ಯೂನ ಅದ್ರ ಮೇಲೆ ಇಡೋಣ. ನೋಡಿ, ಮೀಡಿಯಂ ಉರಿಯಲ್ಲೇ ನಾವು ಇದನ್ನ ಸುಡಬೇಕು. ಏಕೆ ಅಂದರೆ ಆ ಕಡಲೆ ಹಿಟ್ಟು ಎಲ್ಲ ಹಾಕಿದ್ವಲ್ಲ, ಕ್ಲೀನಾಗಿ ಫ್ರೈ ಆಗಬೇಕು ಅಂದರೆ ನಾವು ಮೀಡಿಯಂ ಉರಿಯಲ್ಲೇ ಇದನ್ನು
ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದನ್ನು ತಿರುಗಿಸ್ತಾ ಹೋಗ್ಬೇಕು. ಸ್ವಲ್ಪನೇ ತಿರುಗಿಸ್ಕೊಂತ ಹೋಗೋಣ. ಈ ರೀತಿಯಲ್ಲಿ ಸ್ವಲ್ಪನೇ ಇದನ್ನು ತಿರುಗಿಸ್ಕೊಂತ ಸುತ್ತಲೂ ನಾವು ಫ್ರೈ ಮಾಡ್ಕೊತ ಹೋಗೋಣ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ ಇವಾಗ ನಿಧಾನಕ್ಕೆ ಸುತ್ತಲೂ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ತವಾದಲ್ಲಿ. ಈಗ ರೆಡಿಯಾಗಿದೆ ಪನ್ನೀರ್ ಟಿಕ್ಕಾ. ಇವಾಗ ರೆಡಿ. ಇದನ್ನು ಪುದೀನಾ ಚಟ್ನಿ ಮತ್ತು ಸಾಸ್ ಜೊತೆ ತಿಂದರೆ ಸೂಪರ್. ಎರಡನೇ ರೆಸಿಪಿ ವೆಜಿಟೇಬಲ್ ಕಾರ್ನ್ ರೆಸಿಪಿ. ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತಗೊಂಡು ಬೌಲಿಗೆ ಕಾರ್ನ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂಥ ಕ್ಯಾರೆಟ್, ಎಲ್ಲ ತರಕಾರಿಗಳನ್ನು ನಾವು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ 1 ಸ್ಪೂನ್ ಆದರೆ ಸಾಕು, ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ. ನೋಡಿ ಹಾಕ್ಕೊಳ್ಳಿ. ವೆಜ್ ಮಯೋನೈಸ್ ಇಷ್ಟನ್ನು ನಾವು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೆಣಸನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಇದನ್ನು ಹಾಕಿ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ತರಕಾರಿ ಮಯೋನೈಸ್ ಹಾಕಿರೋದ್ರಿಂದ ಎಲ್ಲದೂ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಇನ್ನೂ ಸ್ವಲ್ಪ ನಾವು ಮಯೋನೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾವು ಬ್ರೆಡ್ಡನ್ನು ತೊಗೊಂಡಿದ್ದೀವಿ. ಈಗ ಬ್ರೆಡ್ಡನ್ನು ಜೋಡಿಸಿಟ್ಕೊಳ್ಳೋಣ. ಇದಕ್ಕೆ ಗ್ರೀನ್ ಚಟ್ನಿ, 1 ಸ್ಲೈಸಿಗೆ ಗ್ರೀನ್ ಚಟ್ನಿ, ಪುದೀನ ಸೊಪ್ಪಿಂದ ಮನೇಲೇ ಮಾಡಿರುವಂಥ ಚಟ್ನಿ, ಇದನ್ನು 1 ಸ್ಲೈಸಿಗೆ ಹಚ್ಚುತ್ತಾ ಇದ್ದೀವಿ. ನೆಕ್ಸ್ಟು ನಾವು ತರಕಾರಿ ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಎಲ್ಲವೂ ನಾವು ಇದೇ ರೀತಿಯಲ್ಲಿ ಹಾಕ್ಕೋಬೇಕು. ಫುಲ್ ಹಾಕ್ಕೊಂಡು ಒಂದು ಸೈಡ್ ಮುಚ್ಚಿ ಇದನ್ನು ನಾವು ತವಾ ಮೇಲಾದರೂ ಮಾಡ್ಬೋದು, ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಅದರಲ್ಲೂ ಸಹ ಮಾಡ್ಬೋದು. ನೋಡಿ ಈಗ ಇದಕ್ಕೆ ನಾನು ಬೆಣ್ಣೆ ಹಾಕಿ ಸುತ್ತಲೂ ಕರಗಿಸ್ತಾ ಇದ್ದೀನಿ. ಇದರೊಳಗೆ ಈಗ ಬ್ರೆಡ್ ಮತ್ತು ಸ್ಟಫ್ ಇಟ್ಟು ರೆಡಿ ಮಾಡಿದರೆ ನಮಗೆ ಸೂಪರ್ ಆಗಿರುವಂಥ ಟೇಸ್ಟಿ ಆದಂಥ ಸ್ಯಾಂಡ್ವಿಚ್ ಇವಾಗ ರೆಡಿ ಆಗುತ್ತೆ. ಬನ್ನಿ, ಸೂಪರ್ ಆಗಿರುವಂಥ ಟೇಸ್ಟಿ ಆದಂಥ ಸ್ಯಾಂಡ್ವಿಚ್ ರೆಡಿ. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೂ ಸಹ ಇಷ್ಟಪಟ್ಟು ಸಹ ತಿಂತಾರೆ. ಮನೆಯಲ್ಲೇ ಮಾಡಿಕೊಟ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಅದೇ ರೀತಿಯಲ್ಲಿ ನಾವು ಒಂದೊಂದೇ ಇಲ್ಲ 2 ಇಟ್ಟು ಸಹ ಮಾಡ್ಬೋದು. ಸೂಪರ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ರುಚಿಕರವಾದಂಥ ವೆಜಿಟೇಬಲ್ ಕಾರ್ನ್ ಸ್ಯಾಂಡ್ವಿಚ್ ಇವಾಗ ರೆಡಿಯಾಗಿದೆ. ಮಕ್ಕಳಿಗೂ ದೊಡ್ಡರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಸೂಪರ್ ಆಗಿರುವಂಥ ಸ್ಯಾಂಡ್ವಿಚ್ ಈಗ ರೆಡಿ. 3ನೇ ರೆಸಿಪಿ ಬ್ರೋಕೊಲಿ ಸಲಾಡ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಬ್ರೋಕೊಲಿ ರೆಸಿಪಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಬ್ರೋಕೊಲಿ, ಪನ್ನೀರ್, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್. ನೋಡಿ ಎಲ್ಲವೂ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಟೊಮೊಟೊ ಹಣ್ಣು, ಈರುಳ್ಳಿ. ಫಸ್ಟ್ ನಾವು ಒಂದು ಬಾಣಲಿಗೆ ಬೆಣ್ಣೆಯನ್ನು ಹಾಕೊಳ್ಳೋಣ. ಬೆಣ್ಣೆಯನ್ನು ಹಾಕಿ ನಾವು ನೋಡಿ ಪೂರ್ತಿ ಕರಗಿಸ್ಕೋಬೇಕು. ಬೆಣ್ಣೆ ಕರಗಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪನ್ನೀರನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಪನ್ನೀರನ್ನು ನಾವು ಬೆಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪನ್ನೀರು ಪೂರ್ತಿಯಾಗಿ ಫ್ರೈ ಆಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆಯೋಣ. ಹಸಿ ಪನ್ನೀರೇ ಹಾಕಿದರೆ ಅಷ್ಟು ಚೆನ್ನಾಗಲ್ಲ, ಹಾಗಾಗಿ ನಾವು ಒಂದು ಸ್ವಲ್ಪ ಬೆಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಈಗ ಒಂದು ಬೌಲು ಇಲ್ಲ ಪ್ಲೇಟಿಗೆ ನಾವು ತೆಗೆದು ನೆಕ್ಸ್ಟ್ ಅದೇ ಬಾಣಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀವಿ. ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕಿ ಫಸ್ಟು ನಾವು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ
ಈರುಳ್ಳಿನೂ ಸಹ ಹಾಕೊಳ್ಳೋಣ. ಪೂರ್ತಿ ಸಣ್ಣದಾಗೇನೆ ಹೆಚ್ಕೊಳ್ಳೋದು ಬೇಡ, ಒಂದ್ ಸ್ವಲ್ಪ ದಪ್ಪನಾಗಿದ್ರೆ ಚೆನ್ನಾಗಿರುತ್ತೆ. ಈಗ ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ ಆಗಿ ಮನೇಲಿ ಇರುವ ವೆಜಿಟೇಬಲ್ಗಳಿಂದನೂ ಮಾಡ್ಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಆದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ಇನ್ನೂ ರುಚಿಯಾಗಿದ್ರೆ ಇಷ್ಟಪಟ್ಟ ಎಲ್ಲವನ್ನೂ ಸಹ ಖಾಲಿ ಮಾಡ್ತಾರೆ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಬ್ರೊಕೊಲಿ ಇಷ್ಟನ್ನು ನಾವು ಹಾಕಿ ಈಗ ಬೆಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗಲ್ಲ, ಒಂದು 5ರಿಂದ 10 ನಿಮಿಷದೊಳಗೆ ನಾವು ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ಬೆಣ್ಣೆಯಲ್ಲೇ ಇದು ಬೇಯುತ್ತೆ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಹಣ್ಣನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ಟೊಮೊಟೊ ಹಣ್ಣನ್ನು ಸಹ ನಾವು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾವು ಇದಕ್ಕೆ ಪನ್ನೀರು, ಏನು ಬೆಣ್ಣೆಯಲ್ಲಿ ಹುರಿದಿರುವಂತ ಫ್ರೈ ಮಾಡಿರುವಂತ ಪನ್ನೀರನ್ನು ಸಹ ನಾವು ಹಾಕೊಳ್ಳೋಣ. ಇವಾಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾವು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್ 1 ಸ್ಪೂನ್ ಪೆಪ್ಪರ್ ಪೌಡರ್, ಹಾಕಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದ್ರೆ ಗರಂ ಮಸಾಲ, ಚಾಟ್ ಮಸಾಲ ಎಲ್ಲವನ್ನೂ ಹಾಕೋಬಹುದು. ಆದರೆ ಬೇಸಿಗೆಗಾಲದಲ್ಲಿ ಹೆಚ್ಚಿಗೆ ಮಸಾಲೆ ಕೊಡೋದು ಬೇಡ ಅಂತ ಸಿಂಪಲ್ ಆಗಿ ನಾವು ಇದನ್ನ ಮಾಡೋಣ. ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಈ 3 ಹಾಕಿ ನಾವೀಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಸಹ ಒಂದ್ ಸ್ವಲ್ಪ ಟೇಸ್ಟ್ ಇದ್ರೆ ಚೆನ್ನಾಗಿ ತಿಂತಾರಲ್ವಾ, ಹಾಗಾಗಿ ಸಾಸ್ಗಳನ್ನ ನಾವು ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವಂತ ಬ್ರೊಕೊಲಿ, ಪನ್ನೀರ್, ಕ್ಯಾಪ್ಸಿಕಮ್ ಸಲಾಡ್ ಈಗ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂತಹ ಸಲಾಡ್ ಅಂತಾನೆ ಹೇಳ್ಬೋದು, ಆರೋಗ್ಯಕರವಾದ ಸಲಾಡ್ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ತುಂಬಾನೇ ರುಚಿಕರವಾದ ಹೆಲ್ತಿ ಆದಂತ ಸಲಾಡ್ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಕರವಾದಂತ ಟೇಸ್ಟಿ ಆದಂತ ಆರೋಗ್ಯಕರವಾದಂತ ಒಂದು ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು. ಬನ್ನಿ, ಸಲಾಡ್ ಇವಾಗ ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ 3 ರೆಸಿಪಿಗಳು ಮುಗಿದು. ನೆಕ್ಸ್ಟ್ ಹಕ್ಕಾ ನೂಡಲ್ಸ್, ತುಂಬಾನೇ ರುಚಿಕರವಾದಂತ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟವಾಗುವಂತ ನೂಡಲ್ಸ್, ವೆಜಿಟೇಬಲ್ ನೂಡಲ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬರೀ ನೂಡಲ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮಕ್ಕಳು ಸಹ ನೂಡಲ್ಸ್ ಜೊತೆಗೆ ತರಕಾರಿನೂ ಸಹ ತಿಂತಾರೆ. ಬನ್ನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನ ಹಾಕಿ ನಾನು ನೂಡಲ್ಸ್ ಅನ್ನ ನಾವು ಹಾಕೊಳ್ಳೋಣ. ನೋಡಿ, ನಾವು ತುಂಬಾ ದಪ್ಪ ಇದೆ, ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೆ ತುಂಬಾ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸೋದು ಬೇಡ. ನೋಡಿ, ನೀರ್ ಕಾದ ಮೇಲೆ ಹಾಕಿ, ನೀರ್ ತಣ್ಣಗಿದ್ದಾಗ್ಲೇ ಹಾಕ್ಬಾರ್ದು, ನೀರ್ ಒಂದ್ ಸ್ವಲ್ಪ ಕುದೇ ಬಂದ ಮೇಲೆ ಇದನ್ನ ಹಾಕ್ಬೇಕು. ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸೋದು ಬೇಡ. ನೋಡಿ, ಇವಾಗ ರೆಡಿ ಆಗಿದೆ. ಶಾವ್ಗೆ ಬಸಿಯೋದ್ರಲ್ಲೇ ನಾವು ತೆಗ್ದಿದೀವಿ. ನೆಕ್ಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾವು ಬೆಣ್ಣೆ, ಹೋಮ್ ಮೇಡ್ ಮನೆಯ ಬೆಣ್ಣೆನೆ ನಾನು ಹಾಕ್ತಾ ಇದ್ದೀನಿ. ಬೆಣ್ಣೆಯನ್ನ ಹಾಕೊಳ್ಳೋಣ. ನಾನು ಎಲ್ಲದಕ್ಕೂ ಬೆಣ್ಣೆಯನ್ನ ಒಂದ್ ಸ್ವಲ್ಪ ಜಾಸ್ತಿಯಾಗಿ ಬಳಸ್ತಾ ಇದ್ದೀನಿ. ಮನೆಯ ಬೆಣ್ಣೆ ಆದ್ರೆ ಇನ್ನೂ ಒಳ್ಳೇದು, ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು. ನೋಡಿ, ಬೆಣ್ಣೆ ಕರಗಿದ ಮೇಲೆ ನಾನು ಪನ್ನೀರನ್ನು ಸಣ್ಣ ಸಣ್ಣ ಕ್ಯೂಬ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಇಲ್ಲ ಬೆಣ್ಣೆ ಎರಡನ್ನೂ ಸಹ ನಾವು ಯೂಸ್ ಮಾಡ್ಬೋದು. ನಾನು ಬೆಣ್ಣೆಯನ್ನೇ ಯೂಸ್ ಮಾಡಿದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ, ಒಂದ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡಿ ಇದನ್ನ ಒಂದು ಬೌಲಿಗೆ ಇಲ್ಲ ತಟ್ಟೆಗೆ ನಾವು ತೆಗಿಯೋಣ. ಹಸಿ ಪನ್ನೀರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಮಕ್ಕಳು ಸಹ ಇಷ್ಟಪಟ್ಟು ತಿನ್ನೋದಿಲ್ಲ. ಒಂದ್ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಮಕ್ಕಳು ಸಹ ಇದನ್ನ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಬೆಣ್ಣೆ ಜೊತೆಗೆ 1 ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಸಹ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಕಾದ ಮೇಲೆ ಹೆಚ್ಚಿಟ್ಟಿರುವಂತ ಈರುಳ್ಳಿ ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೋಬೇಕು.
ಹಸಿ ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದನ್ನ ಹುರಿಬೇಕು. ಆಮೇಲೆ ನಾವು ಕ್ಯಾರೆಟ್, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಎಲ್ಲವನ್ನು ನಾವು ಸ್ವಲ್ಪ ಸಣ್ಣದಾಗಿ ಏನು ಹೆಚ್ಚೋದು ಬೇಡ, ಒಂದ್ ಸ್ವಲ್ಪ ಉದ್ದುದ್ದ ಇದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ಒಂದ್ ಸ್ವಲ್ಪ ದಪ್ಪನಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೂಡಲ್ಸಿಗೆ ಸಣ್ಣಕ್ಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಮಕ್ಕಳು ಸಹ ನೂಡಲ್ಸ್ ಹೇಗೆ ಉದ್ದ ಇರುತ್ತೋ ಹಾಗೆ ತರಕಾರಿನೂ ಒಂದ್ ಸ್ವಲ್ಪ ಉದ್ದವಾಗಿದ್ರೇನೆ ಚೆನ್ನಾಗಿರುತ್ತೆ. ಈಗ ಇದನ್ನ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮನೇಲಿ ಮಕ್ಕಳಿದ್ರೆ ಅಪ್ಪ ಅವ್ರಿಗೆ ಏನ್ ಮಾಡ್ಕೊಡೋದು, ಏನ್ ತಿನ್ನಕ್ ಮಾಡ್ಕೊಡೋದು ಅಂತ ಯೋಚನೆ ಆಗುತ್ತೆ. ನೋಡಿ, ಒಂದೊಂದಾಗಿ ಈ ತರ ಮಾಡ್ಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಹೊರಗಡೆ ಹೋಗಿ ತಿನ್ಸೋದ್ಕಿಂತ ನಾವು ಮನೇಲಿ ಈ ರೀತಿ ಮಾಡ್ಕೊಟ್ರೆ ಎಷ್ಟು ರುಚಿ ಇರುತ್ತೆ ಅಲ್ವಾ? ಹಾಗೆ ಹೆಲ್ತ್ ಸಹ ಚೆನ್ನಾಗಿರುತ್ತೆ. ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಕಾರ್ನ ಒಂದ್ ಸ್ವಲ್ಪ ಉಪ್ಪು ಹಾಕಿ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿರೋ ಕಾರ್ನ್ ಹಾಕಿದೀವಿ. ಹಾಗೆ ಪನ್ನೀರು ಸಹ ಬೆಣ್ಣೆಯಲ್ಲಿ ಹುರಿದಿರುವಂತ ಪನ್ನೀರನ್ನು ಸಹ ಹಾಕಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇವಾಗ ಇದನ್ನ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಕಾರ್ನ ಬೇಯಿಸೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಬೇಕು ಅಂದ್ರೆ ಮ್ಯಾಗಿ ಮಸಾಲಾನು ಸಿಗುತ್ತೆ ಪೌಡರ್, ಅದನ್ನು ಸಹ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿನೂ ಸಹ ಸಿಗುತ್ತೆ. ಇವಾಗ ಇದನ್ನ ಮಿಕ್ಸ್ ಮಾಡಿದ ಮೇಲೆ ನಾವು ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲವನ್ನೂ ಸಹ ಒಂದೊಂದು ಸ್ಪೂನ್ ಅನ್ನ ಮಾತ್ರ ಹಾಕೊಳ್ಳೋಣ. ಮಕ್ಕಳಿಗೆ ಟೇಸ್ಟ್ ಸಹ ಸಿಗುತ್ತೆ, ರುಚಿನೂ ಕೊಡುತ್ತೆ. ಹಾಗಾಗಿ ನಾನು ಸಾಸ್ಗಳನ್ನು ಸಹ ಹಾಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರೆಡ್, ಗ್ರೀನು ಹಾಗೆ ಸೋಯಾ ಸಾಸ್ ಎಲ್ಲವನ್ನೂ ಸಹ ನಾವು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ರುಚಿಕರವಾದ ಹಕ್ಕಾ ನೂಡಲ್ಸ್ ಅಂತಾನೆ ಹೇಳ್ಬೋದು. ನೋಡಿ, ಪ್ಲೈನ್ ಆಗಿ ತಂದ್ರೆ ಇವನ್ನೆಲ್ಲ ಹಾಕಿ ಮಾಡಿಕೊಟ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ? ಈಗ ಇದನ್ನ ಮಿಕ್ಸ್ ಮಾಡಿ 1-2 ನಿಮಿಷ ಮೀಡಿಯಂ ಉರಿಯಲ್ಲೇ ಬಿಡೋಣ. ಆಮೇಲೆ ನಾವು ಬೇಯಿಸ್ಕೊಂಡಂತ ನೂಡಲ್ಸ್ ಅನ್ನು ಸಹ ನಾವು ಹಾಕ್ತಾ ಇದ್ದೀವಿ. ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ನೂಡಲ್ಸ್ ಸಹ ಈಗ ರೆಡಿ ಆಗಿದೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತ ನೂಡಲ್ಸ್ ಇವಾಗ ರೆಡಿ ಆಗಿದೆ. ಮನೇಲೇ ಮಾಡಿರುವಂತ 4 ಮಕ್ಕಳಿಗೆ ಇಷ್ಟವಾಗುವಂತ 4 ರೆಸಿಪಿಗಳು ಸಹ ಇವಾಗ ರೆಡಿ ಆಗಿದೆ. ನೋಡಿ, ತುಂಬಾ ರುಚಿಕರವಾದಂತ ಹಕ್ಕಾ ವೆಜಿಟೇಬಲ್ ನೂಡಲ್ಸ್ ಇವಾಗ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.